ಬಾ ಸುನಿಲ್ ಸಾಲಿಗೆ ಹೋಗಿ ಬಾ. ನಮ್ಮ ಅಪ್ಪ ಎದಕ್ಕೆ ಇಟ್ಟು ಸಾಪಿಗಾಗ್ಯಾನು? ಬೆಳೆಯಿಲ್ಲ ನಮ್ಮಪ್ಪ ಭಾಳ ತ್ರಾಸ ಆಗತೈತಿ. ಹೋದ ವರ್ಷ ಅತಿಯಾಗಿ ಮಳೆ ಬಂತು, ಪ್ರವಾಹಕ್ಕೆ ಕಾರಣವಾಯಿತು. ಈ ಸಲ ಬರಗಾಲ ಬಿತ್ತು. ನಮಗೆ ಮಳೆ ಬೇಕಾದಾಗ ಒಂದು ಹನಿ ಮಳೆಯನ್ನು ಆಗಲಿ. ರೈತರ ಬಾಳೆ ಕಣ್ಣೀರಿನ ಗೋಳಾಗೈತಿ. ಅಂತಾದ್ರಾಗ ಸರ್ಕಾರ ಅವ್ರದವ್ರ ಕಚ್ಚಾಡ್ಕೊಂಡೆ ರೈತರ ಕಡೆ ನೋಡೋದನ್ನು ಬಿಟ್ಟು ಬಿಟ್ಟಾರ. ಪ್ರಕೃತಿನೂ ರೈತನನ್ನು ಅಲಕ್ಷ್ಯ ಮಾಡ್ತೈತಿ. ಏನು ಮಾಡೋದು? ರಮಯ್ಯ, ನಿನಗೆ ಸಾಲ ಕೊಟ್ಟು ನಾ ಭಾಳ ದೊಡ್ಡ ತಪ್ಪು ಮಾಡೀನಿ. ಅದಕ್ಕೆ ತಲೆ ತೆಗಿಸ್ಕೊಂಟೇನಿ. ರಮಯ್ಯ ರೋಡ್ ಮೇಲೆ ಮರ್ಯಾರ ನಾನು ನಿಮ್ಮ ಸಾಲ ತೀರ್ಸಿ ತಲೆ ಎತ್ತಿ ತಿರುಗಾಡ್ಬೇಕಂತ ಮಾಡೀನ್ರಿ. ಆದ್ರೂ ಅಚಾನಕವಾಗಿ ಭಾಳ ಸಲ ಪ್ರವಾಹ ಬತ್ತು. ಈ ವರ್ಷ ಮಳೆಗಾಲ ಆಗಲಿಲ್ಲ, ಬರಗಾಲ ಬಿತ್ತು. ಕೊನೆಗೆ ಲಾಕ್ಡೌನ್ ಸುಲ್ಕ ಆತು. ಸಾಲ ತೀರ್ಸಕ್ ಆಗ್ಲಿಲ್ರಿ ದನ್ಯಾರ. ಮುಂದಿನ ಸಲ ಪೂನಿತೈತಿ. ನೀವೇ ವ್ಯವಸಾಯ ಸಲುವಾಗಿ ನನಗೆ ಹಾಳು ಮಕ್ಕಳಿಲ್ಲ ರಮಯ್ಯ. ಮಾಲಕ್ರ, ನಿಮ್ ಸಾಲ ಖಂಡಿತವಾಗಿ ತೀರ್ಸ್ತೀವ್ರಿ. ಆದ್ರೂ ಕೂಡ ಸ್ವಲ್ಪ ತಾಳ್ಮೆ ಅನ್ನೋದು ನಮಗ ಅವಕಾಶ ಕೊಡ್ರಿ. ಎಷ್ಟು ದಿವಸ ಟೈಮ್ ಕೊಡ್ದ ರಮಯ್ಯ ನಿನಗ? 10 ದಿನ ಟೈಮ್ ಕೊಡ್ತಾನ. 11ನೇ ದಿನಕ್ಕ ನಿನ್ನ ಮನಿ ಇಲ್ದಂಗ ಮಾಡ್ತಾನ. ರಮಯ್ಯ, ನಿನ್ನ ಘನತೆ ಗೌರವನ 10 ದಿನದ ಒಳಗೆ ಉಳಿಸ್ಕೋ. ಯಾಕಂದ್ರೆ ನಿನಗೆ ಉಳಿದಿರೋದು ಕೇವಲ 10 ದಿವಸ.
ನಾನು ನಿಮಗಾಗಿ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಅಪ್ಪ ನಾನು ರೇಷನ್ ತೊಂಬರ್ತೀವಿ. ಸಾವಕಾಶ ಹೋಗಿ ಬರ್ರಿ. ಇಲ್ಲ ರೇಷನ್ ತೊಂಬರ್ನು ಬಾ. ಅಪ್ಪ ಒಲಿ ಮ್ಯಾಗ ಅನ್ನ ಇಟ್ಟನು ಊಟ ಮಾಡ. ಹಾ ಆಯ್ತು, ನೀವು ಬೇಗ ಬರ್ರಿ. ಏ ರಾಮಯ್ಯ, ಸಾವುಕಾರ ಹಿಂದಿನ ತಿಂಗಳು ಹಿಂದಿನ ತಿಂಗಳದ ಮತ್ತೆ ಈ ತಿಂಗಳದ ಸಾಲ ತೀರ್ಸು ರಾಮಯ್ಯ. ಇನ್ನು 2 ದಿವ್ಸನ್ಯಾಗ ನಿಮ್ಮ ಸಾಲ ತೀರಿಸ್ತೀವ್ರಿ ಧನ್ಯಾರ. ಪ್ರತಿ ಸಲ ನಮ್ಮ ಸಾವುಕಾರ ರೊಕ್ಕಿಗೆ ಬಂದಾಗ 2 ದಿನ ಹೇಳ್ತಿ, ಹೆಂಗಾಗೋದು ರಾಮ? ಆಟ ಹಚ್ಚಿ ಏನ್ ರಾಮ, ಪ್ರತಿ ಸಲ ಬಂದಾಗ ಇದನ್ನ ಹೇಳಕತ್ತಿ. ಎರಡು ಸಲ ಈ ಶಬ್ದ ಕೇಳಿಲ್ಲ ನಾನು. ಬಂದಾಗ 2 ದಿನದಾಗ ತೀರಿಸ್ತೀನಿ ಸಾವುಕಾರ ಅಂತ ಹೇಳಿ ಬಂದಾಗೆಲ್ಲ ಹಿಂಗೆ ಹೇಳಿ ಕಳ್ಸಾಕತ್ತಿ. ನಮ್ಮನ್ನ ನಾಚಿಕೆ ಆಗುದಿಲ್ಲ ನಿನ್ ಜಲಮಕ್ ಜರ ಹಿಂಗ ಅಂತಿ. ಯಾಕ್ರಿ ಧನ್ಯಾರ, ಯಾಕೆ ಸಿಟ್ಟಿಗೇರಿ? ವರ್ಷ ನಿಮ್ಮ ಬಡ್ಡಿ ಸಾಲ ಕೊಟ್ಕೊತ ಬಂದಿನ್ರಿ. ಇನ್ನೂ ಮತ್ತೆ ಬಾಕಿ ಆದ್ರೂ ಇನ್ನೂ ಐತೆ ಅಂತ ಹೇಳ್ತೀರಿ. ಆದ್ರೂ ಕಡೆಗೆ ನಾನು ಮನಿ ಆದ್ರೂ ನಿಮ್ಗೆ ಅದನ್ನೂ ಅಡ ಇಟ್ಟೀನ್ರಿ ಮರಕ್ರ. ಯಾಕೋ ರಾಮಯ್ಯ, ನಿನ್ನ ಮನಿಯನ್ನ ತುಡುಗು ಮಾಡಿದ್ವಿ ಅನ್ಕೊಂಡಿದ್ಯಾ? ನಾ ಕೊಟ್ಟ ಸಾಲ ಮರಳಿ ಕೇಳಕ್ ಬಂದ್ರೆ ಹಿಂಗ ಮಾತಾಡ್ದ. ಏನಾರ ಬಂದಾಗ ಒಂದ್ಸಲ ಕಾರಣ ಹೇಳಿ ಕಳಿಸ್ತೀಯಲ್ಲ ರಾಮ. ಇದನ್ನೆಲ್ಲ ತಿಳಿದ ಮೇಲೆ ನೀನು ಒಪ್ಪಂದ್ ಸಹಿ ಹಾಕಿದ್ಯಾ ತಾನೆ? ಇವಾಗ ಈ ರೀತಿ ಮಾತಾಡ್ತಾ ಇದೆಯಾ ನಂಗೆ? ನಾ ಏನ್ ಬೇರೆದವ್ರು ರೊಕ್ಕದ ಹಂಗಿನೊಳಗಿಲ್ಲಪ್ಪ. ನಿನ್ನಂಗ ಬದುಕಲಾಕ ನಾ ಏನ ಬೇರೆದವ್ರು ಹಕ್ಕಿನ ಹಂಗಿನೊಳಗಿಲ್ಲ ರಾಮ. ನಾ ಹೇಳಿದ ಮಾತಿನ ಅರ್ಥ ಹಿಂಗಾಗಿ ಸಾವುಕಾರ, ನೀವು ತಿಳ್ಕೊಂಡು ಬೇರೆ ಆಯ್ತು ನೋಡ್ರಮ್ಮ. ಇದು ಹೋಗ್ಲಿ ಬಿಡೋದಲ್ಲ. 2 ದಿನದಾಗ ನಾ ಕೊಟ್ಟಿರ್ತಕ್ಕಂಥ ಸಾಲ ಮರಳಿ ತೀರಿಸಲಿಲ್ಲ ಅಂದ್ರ ನಿನ್ನ ಮಗನ ಹೋದ ನನ್ನ ಮನೆ ಕೆಲಸಕ್ಕೆ ಇಟ್ಕೊತಾನ. ಈಗ ಹಿಂಗ ಹೋಗ್ತೀವಿ ನಾವು. ನಿನ್ನ ಮಗನ ಬಗ್ಗೆ ನೀನು ಮುಂದಿನ ವಿಚಾರ ಮಾಡ್ರಮ್ಮ. 2 ದಿವಸ ಟೈಮ್ ಕೊಡ್ತಾನೆ ನಿನಗೆ. 2 ದಿವಸದೊಳಗ ಕೊಡ್ಲಿಲ್ಲ ಅಂದ್ರೆ ನಿನ್ನ ಮಗನ ನನ್ನ ಮನೆ ಕೆಲಸಕ್ಕೆ ಇಟ್ಕೊತಾನು. ನಿನ್ನ ಮಗನ ಬಗ್ಗೆ, ನಿನ್ನ ಮಗನ ಭವಿಷ್ಯ ಬಗ್ಗೆ ವಿಚಾರ ಮಾಡ್ರಮ್ಮ. ನಿನಗೆ ಸಾಲ ಕೊಟ್ಟ ಅಂತ ತಲೆ ತಕ್ಷಣ ಹೊಂಟೇನ ರಾಮಯ್ಯ. ಹಿಂದಿನ ತಿಂಗಳದ ಮತ್ತೆ ಈ ತಿಂಗಳದ ಸಾಲ ತೀರ್ಸು ರಾಮಯ್ಯ. ಎಷ್ಟು ದಿವಸ ಟೈಮ್ ಕೊಡ್ದ ರಾಮಯ್ಯ ನಿನಗ? ಆಟ ಹಚ್ಚಿ ಏನ್ ರಾಮ, ಪ್ರತಿ ಸಲ ಬಂದಾಗ ಇದನ್ನ ಹೇಳಕತ್ತಿ. 10 ದಿನ ಟೈಮ್ ಕೊಡ್ತಾನ. 11ನೇ ದಿನಕ್ಕ ನಿನ್ನ ಮನಿ ಇಲ್ದಂಗ ಮಾಡ್ತಾನ. ನಿನ್ನ ಮಗನ ಹೋದ ನನ್ನ ಮನಿ ಕೆಲಸಕ್ಕೆ ಇಟ್ಕೋತಾನ. ನಾಚಿಕೆ ಆಗುದಿಲ್ಲ ನಿನ್ ಜಲಕ್ ಜರ.
ಹಳ್ಳಿಗಳ ದೇಶ ಭಾರತ. ಯಾವುದೇ ದೇಶದಲ್ಲಿ ಆಹಾರವನ್ನು ಬೆಳೆಯಲು ಮತ್ತು ಆಹಾರವನ್ನು ಪೂರೈಸುವ ಮೂಲಕ ರೈತರು ಪರೋಕ್ಷವಾಗಿ ನಮ್ಮ ಆರ್ಥಿಕ ಬೆಳವಣಿಗೆಗೆ ಮತ್ತು ಆದಾಯದ ಬೆಳವಣಿಗೆಗೆ ಬೆಂಬಲ ನೀಡುವ ಜವಾಬ್ದಾರಿಯನ್ನು ಹೊಂದಿರುವವರಲ್ಲಿ ಮೊದಲಿಗರು. ಇಂತಹ ರೈತರ ಜಾನುವಾರುಗಳು ಜೀವ ಕಳೆದುಕೊಂಡರೆ ಅವನ ಕೃಷಿ ಹೊಲಗಳು ಬೆಂಕಿಗೆ ಆಹಾರವಾಗುತ್ತಿವೆ. ಪ್ರಪಂಚದ ನಂಬರ್ 1 ಶ್ರೀಮಂತರ ವ್ಯಕ್ತಿಗಳ ಹೊಟ್ಟೆ ತುಂಬಿಸುವ ವ್ಯಕ್ತಿ ರೈತ. ಆದರೆ ಇಂದು ಅದೇ ರೈತನ ಹೊಟ್ಟೆ ತುಂಬುತ್ತಿಲ್ಲ. ಕಾರಣ ಕಡಿಮೆ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಕೊರತೆಯಿಂದ ಅವನು ದ್ರೋಹಕ್ಕೆ ಒಳಗಾಗುತ್ತಿದ್ದಾನೆ. ಕಡಿಮೆ ಮಳೆಯಿಂದಾಗಿ, ವಿದ್ಯುತ್ ಪೂರೈಕೆ ಕೊರತೆಯಿಂದಾಗಿ, ದಲ್ಲಾಳಿಗಳ ಮಧ್ಯಸ್ಥಿಕೆ, ಬರಗಾಲ, ಸಾಲದ ಬಾಧೆ ಎಂಬ ಬೆಂಕಿಯಲ್ಲಿ ಬಿದ್ದು ನರಳಾಡುತ್ತಿರುವಾಗ ಬ್ಯಾಂಕುಗಳು ತೆಗೆದುಕೊಳ್ಳುವ ನಿರ್ಧಾರಗಳು ರೈತನ ಆತ್ಮಹತ್ಯೆಗೆ ಕಾರಣವಾಗಿವೆ. ಇಂತಹರಲ್ಲಿ ಮಹಾಮಾರಿ ಕೊರೋನಾದಿಂದ ರೈತರ ಪರಿಸ್ಥಿತಿ ಇನ್ನೂ ಮನಕಲಕುವಂತಾಗಿದೆ. ನಮ್ಮ ರಾಜಕಾರಣಿಗಳಿಗೆ ಚುನಾವಣೆ ಬಂದಾಗ ನೆನಪಾಗುವ ರೈತ ಸದನದ ಸಭೆ ನಡೆಯುವಾಗ ನೆನಪಾಗುವುದಿಲ್ಲ. ರೈತರೇ, ನಿಮ್ಮ ಪ್ರೀತಿಯ ಭೂಮಿಯನ್ನು ನೀವು ಮಾರಬೇಕಾಗಿಲ್ಲ ಮತ್ತು ನಿಮ್ಮ ಭರವಸೆಯ ಜೀವನವನ್ನು ಕೇವಲ ವಿಷದ ಬಾಟಲಿಯಿಂದ ಕೊನೆಗೊಳಿಸಬೇಕಾಗಿಲ್ಲ. ನಿಮ್ಮ ಸಾವು ನಿಮ್ಮ ಸಮಸ್ಯೆಯನ್ನು ಅಥವಾ ಪ್ರಪಂಚದ ಹಸಿವಿನ ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ, ಆದರೆ ಸಮಸ್ಯೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಮಕ್ಕಳ ಮುಖವನ್ನೊಮ್ಮೆ ನೋಡಿ, ಆಮೇಲೆ ನಿರ್ಧಾರ ತೆಗೆದುಕೊಳ್ಳಿರಿ. ನಿಮ್ಮ ಮಕ್ಕಳಿಂದಾದರೂ ನಿಮ್ಮ ಭವಿಷ್ಯ ಬದಲಾಗುತ್ತದೆ. ಒಂದು ಸಣ್ಣ ಬೀಜ ದೊಡ್ಡ ಆಲದ ಮರವಾಗಿ ಬೆಳೆಯುವಂತೆ ಸಣ್ಣ ಮಳೆಹನಿಯು ದೊಡ್ಡ ಜಲಮೂಲಗಳನ್ನು ಸೃಷ್ಟಿಸುತ್ತದೆ. ನಾವು ತಾಳ್ಮೆ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಮುಂದೆ ಸಾಗಿದರೆ ಸಹಸ್ರಾರು ಮತ್ತು ಲಕ್ಷಗಟ್ಟಲೆ ರೈತರಿಗೆ ಸದಾ ತನ್ನ ಸಹಾಯಹಸ್ತ ಚಾಚುವ ರಕ್ಷಕನಾಗಿರುವ ದೈವಭಕ್ತ ವ್ಯಕ್ತಿಯನ್ನು ನಾವು ಖಂಡಿತ ಕಾಣುತ್ತೇವೆ.